ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ತಮ್ಮ 95ನೇ ವಯಸ್ಸಿನಲ್ಲಿ ಇವತ್ತು ಲಿಂಗೈಕ್ಯರಾದ ವಿಷಯ ತಿಳಿದು ಅತ್ಯಂತ ದುಃಖವಾಯಿತು. ಶಾಮನೂರು ಶಿವಶಂಕರಪ್ಪನವರು ಬಹಳಷ್ಟು ಪರಿಶ್ರಮ ಮತ್ತು ಸಾಧನೆಯಿಂದ ಬಹುದೊಡ್ಡ ಎತ್ತರಕ್ಕೆ ಬೆಳೆದು ನಿಂತ ಆದರ್ಶ ವ್ಯಕ್ತಿಗಳು. ವೀರಶೈವ ಲಿಂಗಾಯತ ಸಮಾಜದಲ್ಲಿ ಅತ್ಯಂತ ಹಿರಿಯ ಜೀವಿಯಾಗಿ ಈ ನಾಡಿಗೆ, ಈ ನಾಡಿನ ಸಂಸ್ಕೃತಿಗೆ ಅಮೂಲ್ಯವಾದಂತಹ ಕೊಡುಗೆಯನ್ನು ಕೊಟ್ಟಂತ ಕೀರ್ತಿ ಅವರದು. ಧಾರ್ಮಿಕವಾಗಿ ಆಗಲಿ, ಸಾಮಾಜಿಕವಾಗಿ ಆಗಲಿ, ಶೈಕ್ಷಣಿಕವಾಗಿ ಆಗಲಿ, ಈ ಎಲ್ಲ ರಂಗಗಳಲ್ಲಿಯೂ ಕೂಡ ಅವರು ಮಾಡಿದಂಥ ಕೆಲಸ ಕಾರ್ಯಗಳು ಬೇರಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸರ್ವ ಜನಾಂಗದ ಜನರೊಂದಿಗೆ ಅನೋನ್ಯವಾದಂಥ ಸಂಬಂಧವನ್ನು ಅವರು ಹೊಂದಿದ್ದರು. ಸಮಾಜದಲ್ಲಿ ಗುಣಾತ್ಮಕ ಮತ್ತು ರಚನಾತ್ಮಕ ಕಾರ್ಯಗಳು ನಡೆಯಬೇಕು ಅನ್ನುವಂಥದ್ದು ಅವರ ಅಪೇಕ್ಷೆ ಆಗಿತ್ತು. ಅವರು ಶಾಸಕರಾಗಿ, ಸಂಸದರಾಗಿ, ಸಚಿವರಾಗಿ ಹಲವಾರು ಉತ್ತಮವಾದಂಥ ಕಾರ್ಯಗಳನ್ನು ಮಾಡಿದಂಥ ಕೀರ್ತಿ ಅವರಿಗಿದೆ. ದೈವಭಕ್ತರಾದಂಥ ಅವರು ಜಾತಿ, ಮತ, ಪಂಥಗಳೆನಿಸದೆ ಎಲ್ಲ ವರ್ಗದ, ಎಲ್ಲ ಸಮುದಾಯದ ಜನರೊಂದಿಗೆ ಒಂದು ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿದ್ದರು. ವೀರಶೈವ ಪಂಚಪೀಠಗಳ ಬಗ್ಗೆ ಅವರಿಗೆ ಅಪಾರವಾದಂಥ ಒಲವು ಮತ್ತು ಶ್ರದ್ಧೆ ಇತ್ತು. ಅವರು ಮಾಡಿದಂಥ ಮಹತ್ ಕಾರ್ಯಗಳನ್ನು ಕಂಡು ರಂಭಾಪುರಿ ಧರ್ಮಪೀಠದಿಂದ ಅವರಿಗೆ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪ್ರಶಸ್ತಿಯನ್ನು ಅನುಗ್ರಹ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ವೀರಶೈವ ಪಂಚಪೀಠದ ಜಗದ್ಗುರುಗಳು ವೀರಶೈವ ರತ್ನ ಅನ್ನುವಂಥ ವಿಶೇಷ ಪದವಿಯನ್ನು ಕೂಡ ಕೊಟ್ಟು ಅನುಗ್ರಹ ಆಶೀರ್ವಾದ ಮಾಡಿದ್ದೆವು. ಅವರು ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸಮಾಜವನ್ನು ಕಟ್ಟಿ ಬೆಳೆಸುವಂಥ ಕಾರ್ಯದಲ್ಲಿ ಗಟ್ಟಿಯಾದಂಥ ಹೆಜ್ಜೆಯನ್ನು ಅವರು ಇಟ್ಟಿದ್ದರು. ಇತ್ತೀಚೆಗೆ ದಾವಣಗೆರೆಯಲ್ಲಿ ವೀರಶೈವ ಪೀಠಾಚಾರ್ಯರ ಮತ್ತು ಶಿವಾಚಾರ್ಯರ ಶೃಂಗ ಸಮ್ಮೇಳನದಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿ ಸಮಾಜದ ಒಂದು ಏಳಿಗೆಗೆ, ಒಕ್ಕಟ್ಟಿಗೆ ಧರ್ಮಪೀಠಗಳು ಒಂದೆಡೆ ಸೇರಿ ಒಂದು ಅಮೂಲ್ಯವಾದಂಥ ಸಂದೇಶ ಕೊಡಬೇಕನ್ನುವಂಥ ಒಂದು ಧ್ಯೇಯ ಏನಿತ್ತು ಅದು ಅವರ ಕಾಲದಲ್ಲಿ ಸಾಕಾರಗೊಂಡಿದ್ದನ್ನು ಕಂಡು ಭಾಳ ಹರ್ಷ ಪಡ್ತಾ ಇದ್ದರು. ಇತ್ತೀಚೆಗೆ ಅವರ ಸ್ವಗೃಹದಲ್ಲಿ ಜಗದ್ಗುರುವರ ಮಹಾಪೂಜೆಯನ್ನು ಕೂಡ ಮಾಡಿಸಿ ಅಂತಃಕರಣದ ಆಶೀರ್ವಾದಕ್ಕೆ ಪಾತ್ರರಾಗಿದ್ದರು. ಅಂಥ ಹಿರಿಯ ಜೀವಿ ವಯೋಮಾನದ ಕಾರಣದಿಂದಾಗಿ ಇತ್ತೀಚೆಗೆ ಒಂದು 2-3 ತಿಂಗಳಿಂದ ಅಸ್ವಸ್ಥರಾಗಿದ್ದರು. ಅವರು ಇವತ್ತು ತಮ್ಮ ಶರೀರವನ್ನು ಪರಮಾತ್ಮನಲ್ಲಿ ಬೆರೆಸಿದ್ದಾರೆ. ವ್ಯಕ್ತಿ ಆಗಲಿ ಹೋದರೂ ಅವರು ಮಾಡಿದಂಥ ಕಾರ್ಯಗಳು ಸಮಾಜದಲ್ಲಿ ಯಾವಾಗಲೂ ಅವಿಸ್ಮರಣೀಯವಾಗಿ ಉಳಿತಾ ಇದ್ದಾವೆ. ಅವರ ಅಗಲಿಕೆಯಿಂದ ಏನು ಸಮಾಜ, ನಾಡು, ರಾಜಕೀಯ ಕ್ಷೇತ್ರ ಭಾಳಷ್ಟು ನಷ್ಟವನ್ನು ಅನುಭವಿಸ್ತಾ ಇದೆ. ಬಹುಶಃ ಅವರ ವ್ಯಕ್ತಿತ್ವವನ್ನು ತುಂಬುವಂಥ ಮತ್ತೊಬ್ಬ ವ್ಯಕ್ತಿಯನ್ನು ಕಾಣಲಿಕ್ಕೆ ಆಗೋದಿಲ್ಲ. ಅವರು ಅಜಾತ ಶತ್ರು ಅಂಥೇಳಿ ಎಲ್ಲರೂ ಕೂಡ ಅವರನ್ನು ಕೊಂಡಾಡ್ತಾ ಇದ್ದರು. ಅಂಥ ಅಗಲಿದಂಥ ಶಾಮನೂರು ಶಿವಶಂಕರಪ್ಪನವರ ಪರಮ ಪವಿತ್ರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ಅನುಗ್ರಹಿಸಲಿ ಮತ್ತು ಅವರ ಅಗಲಿಕೆಯಿಂದ ಉಂಟಾದಂಥ ದುಃಖವನ್ನು ಕುಟುಂಬ ವರ್ಗದವರಿಗೆ ಮತ್ತು ಅವರ ಎಲ್ಲ ಹಿತೈಷಿಗಳಿಗೆ ಭಗವಂತ ಒಂದು ಸಾಂತ್ವನವನ್ನು, ಶಾಂತಿಯನ್ನು ಅನುಗ್ರಹಿಸಲಿ ಅಂಥೇಳಿ ನಾವು ಬಯಸ್ತಾ ಇದ್ದೇವೆ. ದಿವಂಗತ್ ಶಾಮನೂರು ಶಿವಶಂಕರಪ್ಪನವರು ನಮ್ಮ ಬಿಟ್ಟು ಹೋಗಿದ್ದಾರೆ. ಸಜ್ಜನ, ಸರಳ, ಪ್ರಾಮಾಣಿಕ ವ್ಯಕ್ತಿ, ಎಲ್ಲರ ಪ್ರೀತಿ ವಿಶ್ವಾಸಕ್ಕೂ ಪಾತ್ರ ಆಗಿದ್ದು ಒಬ್ಬ ದೊಡ್ಡ ದಾನಿ ಮತ್ತು ಹಲವಾರು ಶಿಕ್ಷಣ ಸಂಸ್ಥೆಗಳು ಪ್ರಾರಂಭ ಮಾಡಿ ಸಾವಿರಾರು
ಯುವಕರಿಗೆ ಅವರು ಸಂಸ್ಥೆ ಮುಖಾಂತರ ಮೆಡಿಕಲ್ ಕಾಲೇಜ್ ಇರಲಿ, ಇಂಜಿನಿಯರಿಂಗ್ ಕಾಲೇಜ್ ಇರಲಿ, ಡಿಗ್ರಿ ಕಾಲೇಜ್ ಇರಲಿ, ಅದರ ಮಕ್ಕಳಿಗೆ ವಿದ್ಯಾದಾನ ಮಾಡಿದ್ದಾರೆ. ಅವರು ಸ್ನೇಹಜೀವಿ, ಶಾಸಕರಾಗಿ, ಮಂತ್ರಿಯಾಗಿ ಬಹಳ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ. ಎಲ್ಲರ ಪ್ರೀತಿಯ ವ್ಯಕ್ತಿ. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ದೇವರವ್ರಿಗೆ ಒಳ್ಳೆ, ಅವ್ರು ನಮಗೆ ಬಿಟ್ಟು ಹೋಗಿದ್ದಾರೆ, ಅವ್ರು ಮಾಡಿದ ಕೆಲಸ ಎಲ್ಲ ಮುಂದಿನ ಜನಾಂಗಕ್ಕೆ ಒಂದು ಆದರ್ಶ ಆಗಬೇಕು. ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಕೇಳಿ ಬಹಳ ದುಃಖದ ದಿನ ಇವತ್ತು. ಹಿರಿಯ ರಾಜಕಾರಣಿ, ನಮ್ಮಂಥವ್ರಿಗೆಲ್ಲರಿಗೂ ಮಾರ್ಗದರ್ಶಕರು, ಬಡವರ ಪರವಾದವರ ಯೋಚನೆಗಳು, ಅವರು ಶಿಕ್ಷಣ, ಉದ್ದಿಮೆ ಎಲ್ಲದರಲ್ಲಿಯೂ ಅಷ್ಟು ಮುಂದುವರೆದವರಾದರೂ ಎಲ್ಲ ವ್ಯಕ್ತಿಗಳಿಗೆ ಗೌರವ ಕೊಡ್ತಕ್ಕಂಥ ಅವರ ಸ್ವಭಾವ, ನಾನು ನೋಡಿದ ಹಾಗೆ ಅವ್ರು ನಡ್ಕೊಂಡಂಥದ್ದು ರೀತಿ ನೀತಿಗಳ ಜೊತೆಗೆ ರಂಗನಾಥ್ ಸಾಹೇಬ್ರಿದ್ರು. ಅವ್ರ ಎದುರುಗಡೆ ಕುತ್ಕೊಳ್ಳಾರ್ದಂಥ ಅಂತಹ ಶ್ರೀಮಂತ ನಾಯಕ ನಾನು ಯಾವತ್ತೂ ನೋಡಿರಲಿಲ್ಲ. ಅವರಿಂದ ನಾವು ಬಹಳ ಜನ ಕಲಿಬೇಕಾದಂಥ ಹಲವಾರು ವಿಷಯಗಳಿದ್ದಾವೆ. ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರು ನಮ್ಮ ತಂದೆ ಸಮಾನ, ನಮ್ಮಂಥವ್ರಿಗೆಲ್ಲ ಮಾರ್ಗದರ್ಶನ ಇರ್ತಕ್ಕಂಥ ವ್ಯಕ್ತಿನ ಇವತ್ತು ನಾವು ಕಳೆದುಕೊಂಡಿದ್ದೀವಿ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಈ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಆ ಕುಟುಂಬ ಕೊಡಲಿ. ಮಲ್ಲಿಕಾರ್ಜುನ ಸಾಹೇಬ್ ಭಾಳ ನಮ್ಗೆ ಆತ್ಮೀಯರು. ಅವ್ರಿಗೆ ಬಹಳ ಜನ ಅವ್ರ ತಂದೆಯವ್ರ ಬಗ್ಗೆ ಮಾತನಾಡ್ತಕ್ಕಂಥ ವಿಷಯ ಬಂದಾಗ ಇನ್ನೂ ಬದುಕ್ತಾರೆ ಬಿಡು, 100 ವರ್ಷ ಇರ್ತಾರೆ ಅಂತಕ್ಕಂಥ ಮಾತನ್ನು ಅವರು ಹೇಳ್ತಾ ಇದ್ರು. ನಾನು ಆಸ್ಪತ್ರೆಗೆ ಭೇಟಿ ನೀಡಿದಾಗ ಇನ್ನೂ ಹೆಚ್ಚು ಕಾಲ ಬದುಕ್ತಾರೆ, ಬಾಳ್ತಾರೆ, ನಮ್ಮಂಥವ್ರು ಮಾರ್ಗದರ್ಶಕರು ಇರ್ತಾರೆ ಅಂತಕ್ಕಂಥದ್ದು ಇತ್ತು. ಇವತ್ತು ಆಗಲಿಕ್ಕೆ ಭಾಳ ನೋವು ತಂದಿದೆ ಅಂತಕ್ಕಂಥದ್ದನ್ನು ಹೇಳಿ ಆತ್ಮಕ್ಕೆ ಶಾಂತಿ, ಶಿರಶಾಂತಿ ನೀಡಲಿ ಅಂತೇಳಿ ಆ ಭಗವಂತನೆಲ್ಲ ಪ್ರಾರ್ಥಿಸ್ತೇನೆ. ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರ ಹಾನಗಲ್ ಕುಮಾರಸ್ವಾಮಿ ಅವರ ವೀರಶೈವ ಮಹಾಸಭಾದ ಕಚೇರಿ ಏನಿದೆ ಅಲ್ಲಿಗೆ ಆಗಮಿಸಿದೆ. ಅಲ್ಲೀಗ ದೃಶ್ಯದಲ್ಲಿ ಲೈವ್ ವಿಜುವಲ್ಸನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಎಕ್ಸ್ಕ್ಲೂಸಿವ್ ಫುಟೇಜನ್ನು ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಸಂಖ್ಯೆಯಲ್ಲಿ ಅಲ್ಲೀಗ ಎಲ್ಲರೂ ಕೂಡ ಜನ ಸೇರಿದ್ದಾರೆ, ಅಂತಿಮ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಆಮೇಲೆ ಈಗ ಒಂದು ಅರ್ಧ ಗಂಟೆಗಳ ಕಾಲ ಅಲ್ಲಿ ಪಾರ್ಥಿವ ಶರೀರ ಅಲ್ಲೇ ಇರುತ್ತೆ. ಅದಾದ ಮೇಲೆ ನೇರವಾಗಿ 12 ಗಂಟೆಗೆ ಬೆಂಗಳೂರಿಂದ ಹೊರಡ್ತಾರೆ. ಆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡ್ತಾರೆ ದಾವಣಗೆರೆಗೆ. 12 ಗಂಟೆಗೆ ಇಲ್ಲಿಂದ ಹೊರಟ್ರೆ ಬಹುಶಃ ಬೆಳಿಗ್ಗೆ 4 ಗಂಟೆ ಅಥವಾ 4:15 ಸಮಯಕ್ಕೆ ಅವರ ಪಾರ್ಥಿವ ಶರೀರ ರೀಚ್ ಆಗುತ್ತೆ. ಅದಾದ ಮೇಲೆ ಅಲ್ಲಿಗೆ ಆಲ್ರೆಡಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ನಡೀತಾ ಇದೆ. ಕಾರಣ ಈಗ ಅಲ್ಲಿ